ಇವತ್ತೊಂದೇ ದಿವಸ ಟಾಟಾ ಮೋಟರ್ಸ್ ಶೇರ್ ಪ್ರೈಸ್ 6% ಗಿಂತ ಮೇಲೆ ಬಿದ್ದಿದೆ. ನೀವು ನೋಡಬಹುದು 972 ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಆಲ್ಮೋಸ್ಟ್ 63 ರೂಪಾಯಿ ಡೌನ್ ಆಗಿದೆ. 6.08% ಡೌನ್ ಆಗಿದೆ ಇವತ್ತು ಒಂದೇ ದಿವಸ. ಹಾಗಿದ್ರೆ ಟಾಟಾ ಮೋಟರ್ಸ್ ಸ್ಟಾಕ್ ಪ್ರೈಸ್ ಏನಕ್ಕೆ ಈ ರೀತಿ ಕ್ರಾಶ್ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್. ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮಗೆ ಪ್ರೋತ್ಸಾಹ ನೀಡಿ. ಟಾಟಾ ಮೋಟರ್ಸ್ ಅನ್ನೋದು ಟಾಟಾ ಗ್ರೂಪ್ಸ್ ಅಲ್ಲೇ ಇರುವಂತಹ ಅತ್ಯುತ್ತಮವಾದ ಒಂದು ಒಳ್ಳೆ ಸ್ಟಾಕ್ ಅಂತ ಹೇಳ್ಬೋದು. ನಿನ್ನೆ ತನಕ 1000 ರೂಪೀಸ್ ಅಬೋವ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದಂತಹ ಈ ಸ್ಟಾಕ್ ಇದಕ್ಕಿದ್ದಂಗೆ ಏನಕ್ಕೆ ಈ ರೀತಿ ಫಾಲ್ ಆಗ್ತಾ ಇದೆ? 973 ರುಪೀಸ್ ಅಲ್ಲಿ ಅಟ್ ಪ್ರೆಸೆಂಟ್ ಟ್ರೇಡ್ ಆಗ್ತಾ ಇರುವಂತಹ ಈ ಸ್ಟಾಕ್ ಏನಕ್ಕೆ 62 ರೂಪಾಯಿ ಬಿದ್ದಿದೆ, ಆಲ್ಮೋಸ್ಟ್ 6% ಬಿದ್ದಿದೆ ಅಂತ ನೋಡೋದಾದ್ರೆ, ಇವತ್ತು UBS ಸೆಕ್ಯೂರಿಟೀಸ್ ಅನ್ನೋ ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಬಂದು ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಟಾಟಾ ಮೋಟರ್ಸ್ ಶೇರ್ ಪ್ರೈಸು ಆಲ್ಮೋಸ್ಟ್ 825 ರುಪೀಸ್ ತನಕ ಬೀಳುವಂತಹ ಚಾನ್ಸಸ್ ಇದೆ ಅಂತ ಅವ್ರ ಪ್ರಕಾರ ತಿಳಿಸಿದ್ದಾರೆ. ಇದೊಂದು ಪ್ಯಾನಿಕ್ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇನ್ವೆಸ್ಟರ್ಸ್ ಭಯ ಬಿದ್ದು ಈ ಸ್ಟಾಕ್ ಅನ್ನ ಸೆಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದೊಂದು ಮೇಜರ್ ರೀಸನ್ ಆಗಿದೆ ಇವತ್ತಿನ ಫಾಲ್ಗೆ. ಏನಕ್ಕೆ 825 ರುಪೀಸ್ ಟಾರ್ಗೆಟ್ ಕೊಟ್ಟಿದ್ದಾರೆ ಡೌನ್ ಸೈಡ್ ಅಂತ ನೋಡೋದಾದ್ರೆ, ಫೈನಾನ್ಷಿಯಲ್ ಇಯರ್ 25 ಅಲ್ಲಿ JLR ಆರ್ಡರ್ ಬುಕ್ ಏನಿದೆ ಅಂದ್ರೆ, JLR ಅಂದ್ರೆ ಜಾಗ್ವರ್ ಲ್ಯಾಂಡ್ ರೋವರ್ ಅಂತ. ಸೊ ಈ ಜಾಗ್ವರ್ ಲ್ಯಾಂಡ್ ರೋವರ್ ಕಾರ್ಸ್ ಆರ್ಡರ್ ಬುಕ್ ಏನಿದೆ ಅದು ಕಡಿಮೆ ಆಗಿದೆ. 1,33,000ದಿಂದ 1,04,000 ಯೂನಿಟ್ಗೆ ಕಡಿಮೆ ಆಗಿದೆ. ಸೊ ಇದರಿಂದ ಆಲ್ಮೋಸ್ಟ್ 30,000 ಅಷ್ಟು ಯೂನಿಟ್ಸ್ ಏನಿದೆ ಕಡಿಮೆ ಆಗಿರೋದ್ರಿಂದ ರೆವೆನ್ಯೂ ಡೌನ್ ಆಗುವಂತಹ ಚಾನ್ಸಸ್ ಇರ್ಬೋದು, ಪ್ರಾಫಿಟ್ ಡೌನ್ ಆಗುವಂತಹ ಚಾನ್ಸಸ್ ಇರ್ಬೋದು, ಎಲ್ಲ ಕೂಡ ಇದೆ ಅನ್ನೋ ಕಾರಣಕ್ಕೆ ಈ UBS ಅನ್ನುವಂತಹ ಒಂದು ಬ್ರೋಕರೇಜ್ ಫರ್ಮು ಈ ಸ್ಟಾಕ್ಗೆ ಡೌನ್ ಗ್ರೇಡ್ ಅನ್ನ ಕೊಟ್ಟಿದ್ದಾರೆ. 825 ರುಪೀಸ್ ತನಕ ಈ ಸ್ಟಾಕ್ ಬೀಳುವಂತಹ ಚಾನ್ಸಸ್ ಇದೆ ಅಂತ. ಹಾಗಿದ್ರೆ 825 ರುಪೀಸ್ಗೆ ಈ ಸ್ಟಾಕ್ ಬೀಳತ್ತಾ ಅಂತ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನೋಡೋಣ. ಟೆಕ್ನಿಕಲ್ ಅನಾಲಿಸಿಸ್ ಮಾಡಕ್ ಮುಂಚೆ ಈ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಇಲ್ವಾ ಅನ್ನೋದನ್ನ ಕೂಡ ಚೆಕ್ ಮಾಡಬೇಕಾಗತ್ತೆ. ಸೊ ಇವಾಗ ಫಂಡಮೆಂಟಲ್ಸ್ ನ ಫಸ್ಟ್ ನೋಡೋಣ, ಆಮೇಲೆ ಟೆಕ್ನಿಕಲ್ಸ್ ನ ಅರ್ಥ ಮಾಡಿಕೊಂಡು ಓವರ್ ಆಲ್ ಆಗಿ ಟಾಟಾ ಮೋಟರ್ಸ್ ಫಂಡಮೆಂಟಲ್ ಮತ್ತೆ ಟೆಕ್ನಿಕಲ್ಸ್ ಏನ್ ಹೇಳ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಲಾಸ್ಟ್ ಅಲ್ಲಿ ನಿಮ್ಗೆ ಒಂದು ಕನ್ಕ್ಲೂಷನ್ ಸಿಗುತ್ತೆ. ಈ ಸ್ಟಾಕ್ ನ ಬೈ ಮಾಡ್ಬೋದಾ, ಸೆಲ್ ಮಾಡ್ಬೇಕಾಗತ್ತಾ, ಅಥವಾ ಹೋಲ್ಡ್ ಮಾಡಿ ಹೈಯರ್ ಎಕ್ಸ್ಪೆಕ್ಟೇಷನ್ ನ ಮಾಡ್ಬೋದಾ ಅಂತ. ಇದ್ರ ಜೊತೆಗೆ ಇನ್ನೂ ಒಂದು ಅಪ್ಡೇಟ್ ಏನು ಅಂದ್ರೆ, ಟಾಟಾ ಮೋಟರ್ಸ್ ಆಲ್ಮೋಸ್ಟ್ 3 ಲ್ಯಾಕ್ ರುಪೀಸ್ ವರೆಗೂ ಕೂಡ ಬರ್ತಾ ಇರುವಂತಹ ಹಬ್ಬದ ಸೀಸನ್ಗೆ ಎಲ್ಲಾ ಕಾರ್ಸ್ ಮೇಲೆ ಆಫರ್ ಕೊಡ್ತಿದ್ದಾರೆ. ಆಲ್ಮೋಸ್ಟ್ 1 ಲಕ್ಷದಿಂದ 3 ಲಕ್ಷದ ತನಕ ಆಫರ್ ಅನ್ನ ಕೊಡ್ತಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ವೆಹಿಕಲ್ಸ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಫರ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಇದು ಬರುವಂತಹ ದಿವಸದಲ್ಲಿ ಸೇಲ್ಸ್ ಅನ್ನ ಇನ್ಕ್ರೀಸ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಬಟ್ ಸೇಲ್ಸ್ ಇನ್ಕ್ರೀಸ್ ಆದ್ರೂ ಕೂಡ ಪ್ರಾಫಿಟ್ ಕಡಿಮೆ ಆಗುವಂತಹ ಚಾನ್ಸಸ್ ಇದೆ ಅಂತ ಕೂಡ ಮಾರ್ಕೆಟ್ ನಂಬುತ್ತಿದೆ. ಸೊ ಅಗೇನ್ ಇದು ಸಾಮಾನ್ಯ ಜನಕ್ಕೆ ಗುಡ್ ನ್ಯೂಸ್ ಆಗಿರುತ್ತೆ. ಯಾರೆಲ್ಲ ಕಾರನ್ನ ಬೈ ಮಾಡಬೇಕು ಅನ್ಕೊಂಡಿರ್ತಾರೆ ಅವ್ರಿಗೆ ಗುಡ್ ನ್ಯೂಸ್ ಆಗಿರುತ್ತೆ. ಬಟ್ ಇನ್ವೆಸ್ಟ್ ಮಾಡಿರೋರಿಗೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ, ಎಸ್ಪೆಷಲಿ ಟಾಟಾ ಮೋಟರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಇದೊಂದು ನೆಗೆಟಿವ್ ಆಗಿ ಕಾಣಿಸ್ತಿದೆ. ಸೊ ಇದು ಒಂದು ರೀಸನ್ ಸ್ಟಾಕ್ಸ್ ಅಲ್ಲಿ ಇವತ್ತಿನ ದಿವಸ ಡೌನ್ ಫಾಲ್ ಆಗೋದಿಕ್ಕೆ. ಇನ್ನು ಟಾಟಾ ಮೋಟರ್ಸ್ ಫಂಡಮೆಂಟಲ್ಸ್ ನೋಡೋದಾದ್ರೆ, ಸ್ಟಾಕ್ PE ರೇಷಿಯೋನ ನೀವು ನೋಡಬಹುದು. ಕೇವಲ 10ರಲ್ಲಿ ಸ್ಟಾಕ್ PE ರೇಷಿಯೋ ಟ್ರೇಡ್ ಆಗ್ತಾ ಇದೆ. ಸ್ಟಾಕ್ PE ರೇಷಿಯೋ ಬಿಲೋ 20 ಏನಾದ್ರೂ ಇದ್ರೆ ಅದು ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಅಂತ ಹೇಳ್ಬೋದು. ಅಂಡರ್ ವ್ಯಾಲ್ಯೂ ಸ್ಟಾಕ್ ಲೀಸ್ಟ್ ಅಲ್ಲಿ ಟಾಟಾ ಮೋಟರ್ಸ್ ಕೂಡ ಬರ್ತಾ ಇದೆ. ಕೇವಲ 10ರಲ್ಲಿ PE ರೇಷಿಯೋ ಇರೋದ್ರಿಂದ ಇದು ಅಂಡರ್ ವ್ಯಾಲ್ಯೂ ಸ್ಟಾಕ್ ಆಗಿದೆ. ಸೊ ಯಾವುದೇ ಅಂಡರ್ ವ್ಯಾಲ್ಯೂ ಸ್ಟಾಕ್ ಸಿಕ್ಕಿದ್ರೆ ನಮಗೆ ಅದೊಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ ಬೈ ಮಾಡೋದಿಕ್ಕೆ. ಇನ್ನು ROCE ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 20% ಇದೆ. ವೆರಿ ಗುಡ್ ಅಂತ ಹೇಳ್ಬೋದು. ರಿಟರ್ನ್ ಆನ್ ಈಕ್ವಿಟಿ ಬಂದು 49%, ಅಗೇನ್ ಮ್ಯಾಸಿವ್ ಆಗಿದೆ ರಿಟರ್ನ್ ಆನ್ ಈಕ್ವಿಟಿ. ಪ್ರಾಫಿಟ್ ವೇರಿಯೇಷನ್ 5 ವರ್ಷದ್ದು ನೋಡಿದ್ರೆ 93% ಇಂಪ್ರೆಸಿವ್ ಆಗಿದೆ. ಡೆಟ್ ಬಂದು 1,07,202 ಕೋಟಿ ಇದೆ. ಸಾಲದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಸಾಲ ಅನ್ನೋದು ಜಾಸ್ತಿ ಇದೆ. ಡೆಟ್ ಎಷ್ಟೇ ಜಾಸ್ತಿ ಇದ್ರೂ ಅದೊಂದು ಡಿಸ್ಅಡ್ವಾಂಟೇಜ್ ಆಗಿರುತ್ತೆ ಒಂದು ಕಂಪನಿಗೆ. ಸೊ ಅದೇ ರೀತಿ ಇದಕ್ಕೆ ರಿಸರ್ವ್ಸ್ ಅನ್ನ ನೋಡೋದಾದ್ರೆ, ರಿಸರ್ವ್ಸ್ ತುಂಬಾ ಚೆನ್ನಾಗಿದೆ. 84,000 ಕೋಟಿ ರಿಸರ್ವ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಸೊ ಮುಂದೆ ಬರುವಂತಹ ದಿವಸದಲ್ಲಿ ಹೊಸ ಪ್ರಾಜೆಕ್ಟ್ಗೆ ಈ 84,000ನ ಯೂಸ್ ಮಾಡಬಹುದು, ಅಥವಾ ಸಾಲನ ಕೂಡ ತೀರಿಸಿಕೊಳ್ಳುವಂತಹ ಯೋಜನೆ ಕೂಡ ಮಾಡಬಹುದು. ಇನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದು 668 ರೂಪಾಯಿ ಇದೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದು ಹೈಯಲ್ಲಿ ಕಾಣಿಸ್ತಾ ಇದೆ 668 ರೂಪಾಯಿ. ಇನ್ ಕೇಸ್ ಏನಾದ್ರೂ ಸ್ಟಾಕ್ ಮೊಮೆಂಟಮ್ ಅಪ್ಸೈಡ್ಗೆ ಕೊಟ್ರೆ 668 ರೂಪಾಯಿ ಹೈಯರ್ ಲೆವೆಲ್ ಅಲ್ಲಿ ಹೋಗುವಂತಹ ಚಾನ್ಸಸ್ ಇದೆ ಅಂತ ಇಂಟ್ರೆನ್ಸಿಕ್ ವ್ಯಾಲ್ಯೂ ತೋರಿಸ್ತಿದೆ. ಅಗೇನ್ ಇದು ಟಾರ್ಗೆಟ್ ಅಲ್ಲ, ಅಕಾರ್ಡಿಂಗ್ ಟು ದ ಫಂಡಮೆಂಟಲ್ಸ್ ಇಷ್ಟು ಈ ಸ್ಟಾಕ್ಗೆ ವ್ಯಾಲ್ಯೂಯೇಷನ್ ಇದೆ ಅನ್ನುವ ಒಂದು ಟ್ರಿಕ್ ಅಷ್ಟೇ ಇಲ್ಲಿ ಹೇಳ್ಬೋದು. ಬಟ್ ಇದು ಟಾರ್ಗೆಟ್ ಆಗಿರೋದಿಲ್ಲ. ಡಿವಿಡೆಂಟ್ ಈಲ್ಡ್ ಬಂದು 0.29% ಇದೆ. ಇದೇನು ಅಷ್ಟೊಂದು ದೊಡ್ಡ ಡಿವಿಡೆಂಟ್ ಪೇಔಟ್ ಕಂಪನಿ ಆಗಿರೋದಿಲ್ಲ. ಓವರ್ ಆಲ್ ಆಗಿ ರೇಷಿಯೋಸ್ ನ ನೋಡೋದಾದ್ರೆ, ಸ್ಟಾಕ್ PE ರೇಷಿಯೋ ಅನ್ನೋದು ತುಂಬಾ ಇಂಪ್ರೆಸಿವ್ ಆಗಿದೆ. ಅದೇ ರೀತಿ ROCE ಇಂಪ್ರೆಸಿವ್ ಆಗಿದೆ, ROE ಇಂಪ್ರೆಸಿವ್ ಆಗಿದೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಸೊ
ನಮಗೆ ರೇಷಿಯೋಸ್ ಪ್ರಕಾರ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗ್ತಿದೆ. ಇನ್ನು ಟಾಟಾ ಮೋಟರ್ಸ್ದು ಮೇಜರ್ ರೆವೆನ್ಯೂ ಬರ್ತಿರೋದೇ ಜಾಗ್ವಾರ್ ಲ್ಯಾಂಡ್ ರೋವರ್ ಇಂದ. ಆಲ್ಮೋಸ್ಟ್ 69% ಜಾಗ್ವಾರ್ ಲ್ಯಾಂಡ್ ರೋವರ್ ಇಂದ ರೆವೆನ್ಯೂ ಬರ್ತಿರೋದ್ರಿಂದ ಈ ಜಾಗ್ವಾರ್ ಲ್ಯಾಂಡ್ ರೋವರ್ದು ಏನು ಯೂನಿಟ್ಸ್ ಅನ್ನೋದು ಕಡಿಮೆ ಆಗಿದೆ, ಆರ್ಡರ್ ಬುಕ್ ಏನು ಕಡಿಮೆ ಆಗಿದೆ, ಇದೇ ಈ ಸ್ಟಾಕ್ಗೆ ಇವತ್ತಿನ ದಿವಸ ತುಂಬಾ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿರೋದು. ಯಾಕಂದ್ರೆ ಇವ್ರಿಗೆ ಬರ್ತಾ ಇರುವಂತಹ ರೆವೆನ್ಯೂ ಅಲ್ಲಿ 69% ಈ ಜಾಗ್ವಾರ್ ಲ್ಯಾಂಡ್ ರೋವರ್ ಇಂದ ಬರ್ತಾ ಇದ್ದಂತಹ ರೆವೆನ್ಯೂ ಆಗಿತ್ತು. ಬಟ್ ಇವಾಗ ಅದೇ ರೆವೆನ್ಯೂ ಕಡಿಮೆ ಆಗ್ತಾ ಇದೆ ಅಂದಾಗ ಇನ್ವೆಸ್ಟರ್ಸ್ ಸ್ವಲ್ಪ ಟೆನ್ಷನ್ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಮಾರ್ಚ್ 2024ರಲ್ಲಿ 31,807 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ನೋಡ್ಬೋದು, ಜಸ್ಟ್ 2 ಇಯರ್ಸ್ ಬ್ಯಾಕ್, 3 ಇಯರ್ಸ್ ಬ್ಯಾಕ್ 11,000 ಕ್ರೋರ್ ಲಾಸ್ ಆಗಿತ್ತು, 13,000 ಕ್ರೋರ್ ಲಾಸ್ ಆಗಿತ್ತು. ಬಟ್ ಒಂದೇ ಸಮನೆ 2024ಕ್ಕೆ 31,000 ಕೋಟಿ ಪ್ರಾಫಿಟ್ ಅನ್ನ ತೋರಿಸಿದ್ದಾರೆ. ಇದೊಂದು ಇತಿಹಾಸನ ಬರೆದಿದ್ದಾರೆ ಅಂತ ಹೇಳ್ಬೋದು ಟಾಟಾ ಮೋಟಾರ್ಸ್ ಕಂಪನಿ. ಸೊ ಓವರ್ ಆಲ್ ಆಗಿ ಇಯರ್ ಆನ್ ಇಯರ್ ಬೇಸಿಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ದೊಡ್ಡ ಬೆಳವಣಿಗೆಯನ್ನ ನಾವು ನೋಡಬಹುದು. ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ನಾವು ನೋಡೋದಾದ್ರೆ ಪ್ರಮೋಟರ್ಸ್ ಬಂದು 2021ರಲ್ಲಿ 46% ಇತ್ತು, ಇವತ್ತು 41% ಇದೆ. ಅಂದ್ರೆ ಜೂನ್ 2024ಕ್ಕೂ ಸೆಪ್ಟೆಂಬರ್ 2024ಕ್ಕೂ ನಾವು ಕಂಪೇರ್ ಮಾಡಿದ್ರೆ ಪ್ರಮೋಟರ್ಸ್ ಈ ಸ್ಟಾಕ್ ಇಂದ ಔಟ್ ಆಗ್ತಾ ಇದ್ದಾರೆ. ಆಲ್ಮೋಸ್ಟ್ 5% ಅಷ್ಟು ಪ್ರಮೋಟರ್ಸ್ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಸೊ ಕಡಿಮೆ ಆಗಿದ್ದಾರೆ, ಇದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದೇ ರೀತಿ FIIs ನಾವು ನೋಡೋದಾದ್ರೆ FIIs ಸ್ಟೇಬಲ್ ಆಗಿದ್ದಾರೆ. ಇನ್ನು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ನ ನೋಡೋದಾದ್ರೆ 15% ಇತ್ತು ಜೂನ್ 2024ರಲ್ಲಿ, ಇವಾಗ 13%ಗೆ ಇಳಿಕೆ ಆಗಿದೆ. ಅಗೇನ್ ಇದು ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. DIS ಈ ಕಂಪನಿಯಿಂದ ಸ್ವಲ್ಪ ಆಚೆ ಬಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪಬ್ಲಿಕ್ ಅಂತೂ ಈ ಸ್ಟಾಕ್ ಮೇಲೆ ತುಂಬಾ ನಂಬಿಕೆ ಇಟ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾನೆ ಇದ್ದಾರೆ. ಆಲ್ಮೋಸ್ಟ್ ನೀವು ನೋಡ್ಬೋದು ಇನ್ಕ್ರೀಸ್ ಆಗ್ತಾನೆ ಇದೆ ಪಬ್ಲಿಕ್ ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು. 19.39% ಜೂನ್ ಅಲ್ಲಿ ಇದ್ದಿದ್ದು ಇವಾಗ ಸೆಪ್ಟೆಂಬರ್ ಅಲ್ಲಿ 26.55% ಆಗಿದೆ. ಸೊ ಓವರ್ ಆಲ್ ಆಗಿ ಟಾಟಾ ಮೋಟಾರ್ಸ್ ಕಂಪನಿಯ ಫಂಡಮೆಂಟಲ್ಸ್ ನ ಚೆಕ್ ಮಾಡಿದ್ರೆ ಫಂಡಮೆಂಟಲ್ಸ್ ಇನ್ನೂ ಕೂಡ ಸ್ಟ್ರಾಂಗ್ ಆಗೇ ಇದೆ. ಸೊ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಸ್ಟಾಕ್ ಅದು. ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ನಾವು ನೋಡೋದಾದ್ರೆ ನೀವು ನೋಡಬಹುದು ಟಾಟಾ ಮೋಟಾರ್ಸ್ ಅರೌಂಡ್ 1180 ರುಪೀಸ್ ವರೆಗೂ ಕೂಡ ಟ್ರೇಡ್ ಆಗಿದೆ. 1180 ರುಪೀಸ್ ಅಲ್ಲಿ ಟ್ರೇಡ್ ಆಗಿದ್ದಂತಹ ಸ್ಟಾಕ್ ರಿವರ್ಸಲ್ ಆಗಿ 1162 ರುಪೀಸ್ ವರೆಗೂ ಕೂಡ ಬಿದ್ದಿತ್ತು. ಪ್ರೀವಿಯಸ್ಲಿ ಇದೊಂದು ಸಪೋರ್ಟ್ ಏರಿಯಾ ಆಗಿತ್ತು. ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿದ್ದಂತಹ ಸ್ಟಾಕ್ ಮತ್ತೆ ಡೌನ್ ಟ್ರೆಂಡ್ಗೆ ಹೋಗಿ ಈ ಸಪೋರ್ಟ್ ಅನ್ನ ಬ್ರೇಕ್ ಮಾಡಿ ಇವತ್ತು 978 ರುಪೀಸ್ ಹತ್ರ ಟ್ರೇಡ್ ಆಗ್ತಿದೆ. ಇನ್ ಕೇಸು ಈ ಸ್ಟಾಕ್ ಏನಾದ್ರೂ ಇಲ್ಲಿ ಸಸ್ಟೈನ್ ಆಗ್ಲಿಲ್ಲ ಅಂದ್ರೆ ನಮ್ಗೆ ನೆಕ್ಸ್ಟ್ ಬಿಗ್ ಸಪೋರ್ಟ್ ಅಂತ ಕಾಣಿಸ್ತಿರೋದು ಅರೌಂಡ್ 917 ಅಥವಾ 920 ರುಪೀಸ್ ಲೆವೆಲ್ ಅಲ್ಲಿ ಅಂತ ಹೇಳ್ಬೋದು. ನೀವು ನೋಡ್ಬೋದು ಪ್ರೀವಿಯಸ್ಲಿ ಇಲ್ಲಿ ಬ್ರೇಕ್ಔಟ್ ಬಂದಂತಹ ಸ್ಟಾಕ್ಗೆ ಒಂದೊಳ್ಳೆ ಮೊಮೆಂಟಮ್ ಬಂದಿತ್ತು. ಅಗೇನ್ ಈ 920 ಅರೌಂಡ್ ಲೆವೆಲ್ಸ್ ಬಂದಾಗ ಮತ್ತೆ ಇಲ್ಲಿ ಸಪೋರ್ಟ್ ತಗೊಂಡಿದೆ. ಅಗೇನ್ ಮತ್ತೆ ಈ ಸ್ಟಾಕ್ ಇಲ್ಲಿ ಬಂದಾಗ ಸಪೋರ್ಟ್ ತಗೊಂಡಿದೆ. ಅಗೇನ್ ಈ ಸ್ಟಾಕ್ ಮತ್ತೆ ಇಲ್ಲಿ ಬಂದಾಗ ಸಪೋರ್ಟ್ ತಗೊಂಡ್ ಮೇಲೆ ಹೋಗಿದೆ. ಸೊ ಇವಾಗ ಮತ್ತೆ ಸ್ಟಾಕ್ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅರೌಂಡ್ 917 to 920 ರುಪೀಸ್ ಅನ್ನೋದು ಸ್ಟ್ರಾಂಗ್ ಸಪೋರ್ಟ್ 1 ಆಗಿರುತ್ತೆ. ಈ ಸಪೋರ್ಟ್ 1 ಅನ್ನ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ನಮ್ಗೆ ಬಿಗ್ಗೆಸ್ಟ್ ಸಪೋರ್ಟ್ ಕಾಣಿಸ್ತಿರೋದು 835 ರುಪೀಸ್ ಆಗಿರುತ್ತೆ. ಅರೌಂಡ್ 825 ರುಪೀಸ್ ಬ್ರೋಕರೇಜಸ್ ಕೂಡ ಟಾರ್ಗೆಟ್ ಅನ್ನ ಕೊಟ್ಟಿರೋದು. ಇನ್ ಕೇಸ್ ಈ ಬಿಗ್ಗೆಸ್ಟ್ ಸಪೋರ್ಟ್ 917 ನ ಬ್ರೇಕ್ ಮಾಡಿದ್ರೆ ಸ್ಟಾಕ್ ಇನ್ನು ಕೆಳಗಡೆ ಬೀಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಿದ್ರೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿರೋರು ನಾವು ಏನ್ ಮಾಡಬೇಕು, ಹೈಯರ್ ಲೆವೆಲ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀರಿ ಅಂತ ನೀವು ಕ್ವಶನ್ ಕೇಳೋದಾದ್ರೆ ಇಲ್ಲಿ ಸ್ವಲ್ಪ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಇವಾಗ ಸ್ಟಾಕ್ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಇನ್ ಕೇಸ್ ಮತ್ತೆ ಸ್ಟಾಕ್ ಅಲ್ಲಿ ಒಂದೊಳ್ಳೆ ಬೈ ವಾಲ್ಯೂಮ್ಸ್ ಬಂತು ಅಂದ್ರೆ ಅಗೇನ್ ಸ್ಟಾಕ್ ಅಲ್ಲಿ ಮತ್ತೆ ಬೌನ್ಸ್ ಬ್ಯಾಕ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನಾವು ಬೈಯರ್ಸ್ ಬರೋವರೆಗೂ ವೆಯ್ಟ್ ಮಾಡ್ಬೇಕಾಗತ್ತೆ, ಬೈಯರ್ಸ್ಗೆ ನಂಬಿಕೆ ಬರೋವರೆಗೂ ವೆಯ್ಟ್ ಮಾಡ್ಬೇಕಾಗತ್ತೆ. ಬ್ರೋಕರೇಜ್ ಕಂಪನೀಸ್ ಕೂಡ ಅಷ್ಟೇ, ಸ್ಟಾಕ್ ನ ಕೆಳಗಡೆ ಬಿದ್ದಾಗ ಅವರು ಅಗೇನ್ ಬಲ್ಕ್ ಆರ್ಡರ್ಸ್ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರೋ ಕಾರಣ ಅವರು ಕೂಡ ಸ್ಟಾಕ್ ನ ಕೆಳಗಡೆ ಬೀಳ್ಲಿ ಅಂತಾನೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅವರು ಆ ಸ್ಟಾಕ್ ನ ಕೆಳಗಡೆ ಇಳಿಸಿ ಆ ಸ್ಟಾಕ್ ಅಲ್ಲಿ ಎಂಟ್ರಿ ಆಗೋದಿಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ರೇನಾದ್ರೂ ಈ ಸ್ಟಾಕ್ ಅಲ್ಲಿ ಎಂಟ್ರಿ ಆದ್ರೆ ಅಂದ್ರೆ FIIs ಇರ್ಬೋದು, DIS ಇರ್ಬೋದು, ಅಗೇನ್ ಒಂದೊಳ್ಳೆ ಪ್ರೈಸ್ ಅಲ್ಲಿ ಬಲ್ಕ್ ಆಗಿ ಎಂಟ್ರಿ ಆದ್ರೆ ಮತ್ತೆ ಸ್ಟಾಕ್ ಬೌನ್ಸ್ ಬ್ಯಾಕ್ ಆಗಿ ಅಪ್ ಟ್ರೆಂಡ್ಗೆ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೋಪ್ಫುಲಿ ಟಾಟಾ ಮೋಟಾರ್ಸ್ ಅಲ್ಲಿ ಬೈಯರ್ಸ್ ಅನ್ನೋರು ತುಂಬಾ ಬೇಗ ಬರ್ತಾರೆ ಅನ್ಕೊಂಡು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಸ್ವಲ್ಪ ಪೇಷನ್ಸ್ ಇಂದ ವೆಯ್ಟ್ ಮಾಡಿ. ಇನ್ ಕೇಸ್ ನೀವೇನಾದ್ರೂ ಹೊಸದಾಗಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ರೆ ನಿಮ್ಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಆಗುತ್ತೆ ಕಡಿಮೆ ಪ್ರೈಸ್ ಅಲ್ಲಿ ಎಂಟ್ರಿ ತಗೊಳ್ಳೋದಿಕ್ಕೆ. ಯಾಕಂದ್ರೆ PE ರೇಷಿಯೋ ಇನ್ನೂ ಕೂಡ ಕಡಿಮೆ ಇದೆ, ಅಂಡರ್ ವ್ಯಾಲ್ಯೂಡ್ ಅಲ್ಲಿ ಇದೆ. ಮತ್ತೆ ಪ್ರೈಸ್ ಕೂಡ ಆಲ್ಮೋಸ್ಟ್ 20 ರಿಂದ 25% ಅಷ್ಟು
ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಸೊ ಹೊಸ ಇನ್ವೆಸ್ಟರ್ಸ್ಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಆಗುತ್ತೆ ಬೈ ಮಾಡ್ಕೊಳ್ಳೋದಕ್ಕೆ. ಬಟ್ ಇನ್ನು ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ಇನ್ ಕೇಸ್ ಸ್ಟಾಕ್ ಏನಾದರೂ ನಿಯರೆಸ್ಟ್ ಸಪೋರ್ಟ್ ಲೆವೆಲ್ ಬಂದಾಗ ನೀವು ನಿಮ್ಮ ಬೈಯಿಂಗ್ ಡಿಸಿಷನ್ ಅನ್ನ ತಗೋಬಹುದು. ಸೊ ಇದು ಟಾಟಾ ಮೋಟಾರ್ಸ್ ಕಂಪನಿಯ ಫಂಡಮೆಂಟಲ್ ಅಂಡ್ ಟೆಕ್ನಿಕಲ್ ಅನಾಲಿಸಿಸ್ ಆಗಿರುತ್ತೆ. ಓಪ್ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಯಾವ ಸ್ಟಾಕ್ ಅನಾಲಿಸಿಸ್ ಬೇಕು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಅನ್ನ ಇನ್ನೂ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ.